ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ನಿನ್ನೆ ಕೇಳಿದರು ಒಂದು ವಿಡಿಯೋ ಮಾಡಿದ್ರಲ್ಲ, ಅದರದ್ದೊಂದು ಎಕ್ಸ್ಪ್ಲನೇಷನ್ ನಾನೀಗ ಮಾಡಬೇಕಾಗಿದೆ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಕಮೆಂಟ್ಸ್ನಲ್ಲಿ ಕೇಳ್ತಿದ್ದಾರೆ, ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯು ಜಿ ಕೋರ್ಸಿಂದು ಮೊದಲು ಹೇಳ್ತೀನಿ, ಆನಂತರ ನೀಟಿಂದು ಮೊದಲು ಹೇಳ್ತೀನಿ ನಾನು. ಇದರಲ್ಲಿ MBBS ಮತ್ತು ನೀಟ್ ಬಿಟ್ಟು, ಯಾವುದು MBBS ಮತ್ತು ಡೆಂಟಲ್ ಬಿಟ್ಟು ಇದೀಗ ನಾನು ಹೇಳ್ತಾ ಇರೋದು. ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಮೊದಲೇ ಪಾಯಿಂಟು ಸೆಕೆಂಡ್ ರೌಂಡ್ ಫಸ್ಟ್ ಚಾಯ್ಸ್ ಏನು ಹಾಕಿರ್ತಾರಲ್ಲ ಅವರು ಅಡ್ಮಿಷನ್ ಆಗಿಬಿಟ್ಟಿರ್ತಾರೆ. ಸೆಕೆಂಡ್ ರೌಂಡ್ನಲ್ಲಿ ಫಸ್ಟ್ ಚಾಯ್ಸ್ ಏನು ಹಾಕ್ತಾರಲ್ಲ ಅವ್ರು ಅಡ್ಮಿಷನ್ ಆಗ್ತಾರೆ. ಆಮೇಲೆ ಈ ಒಂದು ಸೆಕೆಂಡ್ ರೌಂಡ್ನಲ್ಲಿ ಸೆಕೆಂಡ್ ಚಾಯ್ಸನ್ನು ಎಂಟ್ರಿ ಮಾಡಿದವರು ಅಪ್ಗ್ರೇಡಿಗೆ ಹಾಕ್ತಾರೆ. ಸೊ ಸೆಕೆಂಡ್ ರೌಂಡ್ನಲ್ಲಿ ಥರ್ಡ್ ಚಾಯ್ಸ್ ಹಾಕಿದವರು 10,000 rupees ಕಾಷನ್ ಡೆಪಾಸಿಟನ್ನು ಪೇ ಮಾಡಬೇಕು. ಆಮೇಲೆ ಇವ್ರು ಏನು ಮಾಡ್ಬೋದು ಅಂದರೆ ನೀಟ್ ಯಾವುದು ನ್ಯೂ ಕಾಲೇಜ್ ಎಂಟ್ರಿ ಮಾಡ್ಬೋದು ಮತ್ತು ಡಿಲೀಟ್ ಮಾಡ್ಬೋದು ಮತ್ತು ರೀಅರೇಂಜ್ ಮಾಡ್ಬೋದು. ಇದೊಂದಾಯಿತು. ನೆಕ್ಸ್ಟು ಮತ್ತಿನ್ನು ಕೆಲವೊಂದು ಪಾಯಿಂಟ್ಸ್ ನಾನು ನನಗೆ ಬಾಯಲ್ಲಿ ಹೇಳ್ತಾ ಇರ್ತೀನಿ, ಯಾಕಂದರೆ ಇದು ಬರೆಯೋದು ತುಂಬ ಲೇಟ್ ಆಗುತ್ತೆ. ಸೊ ಈ ಒಂದು ಎಲ್ಲ ಕಾಲೇಜನ್ನ ರೀಅರೇಂಜ್ ಮಾಡ್ಬೋದು, ಎಂಟ್ರಿ ಮಾಡ್ಬೋದು ಮತ್ತು ಡಿಲೀಟ್ ಮಾಡ್ಬೋದು. ಇನ್ನು 4ನೇ ಪಾಯಿಂಟ್ಸ್ ಏನಂದರೆ, 4ನೇ ಪಾಯಿಂಟ್ನಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಲಾಸ್ಟ್ ಟೈಮು ಆಪ್ಷನ್ ಎಂಟ್ರಿ ಮಾಡದೇ ಇರೋದ್ರಿಂದ ನಿಮಗೆ ಸೀಟ್ ಅಲಾಟ್ ಆಗಿರೋದಿಲ್ಲ. ಯಾಕಂದರೆ ಕೆಲವೊಬ್ಬರಿಗೆ ಕಾಲೇಜು ಹೈಯರ್ ಏನು ರೇಂಜ್ ಇರುತ್ತಲ್ಲ, ಹೈಯರ್ ರ್ಯಾಂಕಿನ ಮಾತ್ರ ಕಾಲೇಜನ್ನು ಅವರು ಎಂಟ್ರಿ ಮಾಡಿರ್ತಾರೆ. ಹೀಗಾಗಿ ಅವರು ಸ್ವಲ್ಪ ಕೆಳಗಿದ್ದಾಗ ಆ ಕಾಲೇಜ್ ಅವ್ರಿಗೆ ಸಿಗೋದಿಲ್ಲ. ಹೀಗಾಗಿ ಅಲ್ಲಿ ಒಂದು 3-4 ಕಾಲೇಜ್ ಮಾತ್ರ ಅವ್ರಿಗೆ ಲೈಕ್ ಆಗಿರೋ ಕಾಲೇಜನ್ನು ಹಾಕಿಬಿಟ್ಟಿರ್ತಾರೆ. ಹೀಗಾಗಿ ಅವರಿಗೆ ಆ ಕಾಲೇಜ್ ಅಲಾಟ್ ಆಗಿರೋದಿಲ್ಲ. ಸೊ ಆವಾಗ ಅವ್ರಿಗೂ ಸಹಿತ ಈಗ ಎಲ್ಲ ಕಾಲೇಜನ್ನು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ 5ನೇ ಪಾಯಿಂಟ್ ಏನಪ್ಪ ಅಂದರೆ, ಇದು ಎಲ್ಲ ಕಾಲೇಜು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಯಾರು ಅಂದರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಕೂಡ ನೀವು ಎಂಟ್ರಿ ಮಾಡಬೇಕು. ಯಾಕಂದರೆ ಅದರದ್ದು ಒಂದು ಫೀ ತುಂಬ ಕಡಿಮೆ ಇರುತ್ತೆ ಮತ್ತು ಎಲ್ಲ ಒಂದು ಫೆಸಿಲಿಟಿ ಇದೆ, ನೀವು ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಇನ್ನು ಗೌರ್ಮೆಂಟ್ ಕಾಲೇಜ್ ಒಂದು ಆಪ್ಷನ್ ಎಂಟ್ರಿ ಮಾಡಿ. ನೆಕ್ಸ್ಟು 6ನೇ ಪಾಯಿಂಟ್ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಬ್ರ್ಯಾಂಚನ್ನ ಆರಿಸ್ಕೋಬಾರ್ದು, ಎಲ್ಲ ಬ್ರ್ಯಾಂಚ್ಗಳಿಗೂ ನೀವು ಸೇರಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲ ಬ್ರ್ಯಾಂಚ್ಗಳು ಅಷ್ಟೇ ಮಹತ್ವ ಆಗಿರ್ತವೆ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ 7ನೇದಿಂದ ಆಲ್ ಬ್ರ್ಯಾಂಚ್, ಅದು 6ನೇದು ಆಲ್ ಬ್ರ್ಯಾಂಚ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಿ. ಆಲ್ ಬ್ರ್ಯಾಂಚು ಮತ್ತು ಆಲ್ ಕಾಲೇಜಸನ್ನು ಎಂಟ್ರಿ ಮಾಡಿ. ನಿಮ್ಮ ಕ್ಯಾಟಗರಿಗೆ ನಿಮ್ಮ ಒಂದು ರ್ಯಾಂಕಿಗೆ ಯಾವುದು ಬರುತ್ತೆ ಅದು ಸಿಗುತ್ತೆ. ನೆಕ್ಸ್ಟ್ 7ನೇ ಪಾಯಿಂಟ್ ಏನಪ್ಪ ಅಂದರೆ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟ ಈ ಅವಕಾಶವನ್ನು ಕಾಲೇಜು ಮತ್ತು ಫೀ ನೋಡಿಕೊಂಡು ಎಂಟ್ರಿ ಮಾಡಿರಿ ಅಂತ ಹೇಳ್ತಾರೆ ಅವರು. ಅಂದರೆ ಈಗ ಅಲ್ಲಿ ಎಲ್ಲ ಕಾಲೇಜು ಏನು ಉಳಿದಿರ್ತಾವಲ್ಲ ಲೀಸ್ಟ್ನಲ್ಲಿ, ಎಲ್ಲ ಆಲ್ ಕಾಲೇಜನ್ನು ಅವರು ಎಂಟ್ರಿ ಅಲ್ಲಿ ತೋರಿಸ್ತಾರೆ ನಿಮಗೆ ಲೆಫ್ಟ್ ಸೈಡ್ನಲ್ಲಿ. ಮತ್ತು ಅದ್ರ ಮುಂದೆ ಫೀ ಎಷ್ಟು ಅನ್ನೋದನ್ನು ತೋರಿಸಿರ್ತಾರೆ, ಅದನ್ನು ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ 8ನೇ ಪಾಯಿಂಟ್ ಏನಪ್ಪ ಅಂದರೆ, ಚಾಯ್ಸ್ 3 ಮಾಡಿದವರು ನಿಮಗೆ ಸಿಕ್ಕಂಥ ಕಾಲೇಜು ಡಿಲೀಟ್ ಆಗಿ ಉಳಿದ ಎಲ್ಲ ಕಾಲೇಜುಗಳು ಇರುತ್ತವೆ. ಅಂದರೆ ನಿಮಗೆ ಸಿಕ್ಕಂಥ ಏನೀಗ ಕಾಲೇಜ್ ಇರುತ್ತಲ್ಲ, ನೀವು ಚಾಯ್ಸ್ 3 ಓದ್ತಿದ್ರೆ ಆ ಒಂದು ಕಾಲೇಜ್ ಹೋಗಿ ಉಳಿದ ಎಲ್ಲ ಕಾಲೇಜ್ ಇರ್ತವೆ, ಅಲ್ಲಿ ನೀವು ಮತ್ತು ಹೊಸ ಕೋರ್ಸು ಮತ್ತು ಹೊಸ ಕಾಲೇಜನ್ನು ಸಹಿತ ಎಂಟ್ರಿ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಇದೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಯಾರು 3ನೇ ಚಾಯ್ಸು ಇದು ಮಾಡಿದವರಿಗೆ, ಆಪ್ಷನ್ ತೊಗೊಂಡವರಿಗೆ, ಚಾಯ್ಸ್ ಮಾಡಿದವರಿಗೆ. ನೆಕ್ಸ್ಟ್ 9ನೇ ಪಾಯಿಂಟ್ ಏನಪ್ಪ ಅಂದರೆ, ಇದು ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡದೇ ಇರೋದಿಲ್ಲ. ಯಾರ್ಯಾರಿಗೆ ಕೆಲವೊಂದು ಆಪ್ಷನ್ ಇದು ಬರುತ್ತೆ ಅಂತಂದರೆ, ಕೆಲವಷ್ಟು ಜನ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ. ಮತ್ತು ಇನ್ನು 10ನೇ ಪಾಯಿಂಟ್ ಏನಂದರೆ, ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿ ಫೀ ಪೇ ಮಾಡಿಲ್ಲ. 11ನೇ ಪಾಯಿಂಟು ಇದ್ಯಾವುದು ಚಾಯ್ಸ್ 3 ಹಾಕಿ ಕಾಷನ್ ಡೆಪಾಸಿಟೇ ಕಟ್ಟಿಲ್ಲ. ನೆಕ್ಸ್ಟ್ ಇನ್ನು ಕೆಲವೊಬ್ಬರು 12ನೇ ಪಾಯಿಂಟ್ ಏನಂದರೆ, ಚಾಯ್ಸ್ 1 ಹಾಕಿ ಫೀ ಕಟ್ಟದೆ ಕಾಲೇಜಿಗೂ ಹೋಗಿಲ್ಲ. 13ನೇದು 1 ಮತ್ತು ಸೆಕೆಂಡ್ ರೌಂಡ್ನಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ ಅಂಥವ್ರು ಕೂಡ ಈ ಒಂದು ರೌಂಡ್ನಲ್ಲಿ ಭಾಗವಹಿಸಿ ಲಾಗಿನ್ ಆಗಿ 10,000 rupees ಕಾಷನ್ ಡಿಪಾಸಿಟ್ ಕಟ್ಟಿ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ 14ನೇ ಪಾಯಿಂಟ್ ಏನಂದರೆ, 10,000 ರೂಪಾಯಿ ಸೀಟು ಅಲಾಟ್ ಆದರೆ ಅಡ್ಜಸ್ಟ್ ಆಗುತ್ತೆ. ನೀವೇನು 10,000 ರೂಪಾಯಿ ಒಂದಿನ ಅಮೌಂಟ್ ಕಟ್ಟಿರ್ತಿರಲ್ಲ ಕಾಷನ್ ಡಿಪಾಸಿಟು, ಅದು ಸೀಟು ಅಲಾಟ್ ಆದರೆ ಅದು ನಿಮ್ಮ ಫೀಯಲ್ಲಿ ಅಡ್ಜಸ್ಟ್ ಆಗುತ್ತೆ. ಸೀಟ್ ಅಲಾಟ್ ಆಗದೇ ಇದ್ದರೆ ನಿಮಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಇನ್ನೊಂದೇನೆಂದರೆ, 3ನೇ ಸುತ್ತು ಮುಗಿದ ನಂತರ ಯಾವುದೇ ಚಾಯ್ಸ್ ಇರಲ್ಲ, ಅಂದರೆ ನಿಮಗೆ ಅಪ್ಗ್ರೇಡ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಿಮಗೆ ಬೇಕಾದಂಥ ಕಾಲೇಜನ್ನು ಸರಿಯಾಗಿ ನೋಡಿ ಎಂಟ್ರಿ ಮಾಡಿ ಆಗಲೇಬೇಕು. ಯಾಕಂದರೆ ನೀವು ಒಮ್ಮೆ ಅಡ್ಮಿಷನ್ ಆಗಲೇಬೇಕಾಗತ್ತೆ. 3ನೇ ಚಾಯ್ಸ್ನಲ್ಲಿ ಸಿಕ್ಕಂಥ ಕಾಲೇಜಿಗೆ ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ಗೆ ನಿಮಗೆ ಅಡ್ಮಿಷನ್ ಅವಕಾಶ ಇರಲ್ಲ. ಸೊ ಅದಕ್ಕಾಗಿ ಕಾಲೇಜನ್ನು ಸರಿಯಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ತಿಳಿಸಿದ್ದಾರೆ. ಸೊ ಇದಿಷ್ಟು
ಈ ಯು ಜಿ ಬೇರೆ ಥರದ ಕೋರ್ಸ್ಗಳಾಯಿತು, ಯಾವುದು ಇಂಜಿನಿಯರಿಂಗು ಬೇರೆ ಬೇರೆ ಕೋರ್ಸ್ಗಳಿಗಾಯಿತು. ಇನ್ನು ನೀಟಿಗೆ ಸಂಬಂಧಪಟ್ಟ ಮತ್ತು MBBS ಇದಕ್ಕೆ ನೀಟು ಅಂದರೆ MBBS ಮತ್ತು ಡೆಂಟಲ್ಗೆ ಸಂಬಂಧಪಟ್ಟ ಹಾಗೆ ಈಗೇನು ಸೆಕೆಂಡ್ ರೌಂಡಿಂದೇನು ಒಂದು ಇದು ಬಂದಿತ್ತಲ್ಲ, ಮಾಕ್ ಅಲಾಟ್ಮೆಂಟ್ ಬಂದಿದೆಯಲ್ಲ, ಇದರಲ್ಲಿ ಮತ್ತು ಈ ಸಲ ಏನಾಯಿತು ಅಂದರೆ ಒಂದೊಂದು ಕಾಲೇಜಿಗೆ 50 ಸೀಟ್ನಂತೆ 8 ಕಾಲೇಜಿಗೆ 400 ಸೀಟು ಬಂತು. ಈ ಒಂದು ಹೊಸದಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಹಾಕಿದ್ದಾರೆ. ಸೊ ಈ ಸೀಟು ಏನಾಗುತ್ತೆ ಅಂತಂದರೆ, ಚಾಯ್ಸ್ 2 ಹಾಕಿದವರು ಕೋರ್ಸ್ ಫೀ ಕಟ್ಟಿದ್ದೀರಿ, ಚಾಯ್ಸ್ 3 ಹಾಕಿದವರು ಕಾಷನ್ ಡೆಪಾಸಿಟ್ ಕಟ್ಟಿದ್ದೀರಿ. ಇವು ನೀವು ರೀಅರೇಂಜ್ಮೆಂಟ್ ಮಾಡ್ತೀರಿ ಮತ್ತು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಲಾಗಿನ್ ಆಗಿ ಇವನ್ನ ರೀಅರೇಂಜ್ ಮಾಡ್ಬೋದು. ಮತ್ತು ಚಾಯ್ಸ್ 2 ವರ್ಚುವಲ್ ಸೀಟ್ ಏನಿರುತ್ತಲ್ಲ ಇರೋದ್ರಿಂದ ಹೊಸದಾಗಿ ಕಾಲೇಜ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ನೀವು ಆಲ್ರೆಡಿ ಒಮ್ಮೆ 26ನೇ ತಾರೀಕಿನವರೆಗೆ ಏನು ಆಲ್ರೆಡಿ ಒಂದು ಆಪ್ಷನ್ ಇದು ಮಾಡಿದಿರಲ್ಲ, ರೀಅರೇಂಜ್ ಎಲ್ಲ ಮಾಡಿ ಎಂಟ್ರಿ ಮಾಡಿದಿರಲ್ಲ, ಹಂಗಾಗಿ ನಿಮಗೆ ಈ ಸರಿ ಅವರು ಬೇರೆ ಕಾಲೇಜನ್ನು ಸೇರ್ಸೋಕ್ಕಾಗಲಿ ಅಥವಾ ಮತ್ತು ರೀಅರೇಂಜ್ ಮಾಡಿ ಏನು ಆಪ್ಷನ್ ಬೇರೆ ಅರೇಂಜ್ಮೆಂಟ್ ಕೊಡೋದಿಲ್ಲ. ಸೊ ರೀಅರೇಂಜ್ ಮಾಡ್ಬೋದು, ಹೊಸ ಕಾಲೇಜನ್ನು ಅವರು ಆಪ್ಷನ್ ಇಡೋದಿಲ್ಲ ಅಲ್ಲಿ. ಅಂದರೆ ಇಲ್ಲಿ ಬೇರೆ ಕಾಲೇಜನ್ನು ಸೇರಿಸಲಿಕ್ಕೆ ಅವಕಾಶ ಇಲ್ಲ. ಯಾವುದಕ್ಕೆ ಅವಕಾಶ ಕೊಡ್ತಾರಂತಂದರೆ ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಯಾವುದಂದರೆ BGS ಮತ್ತು ಫಾರೂಕಿ ಡೆಂಟಲ್ ಕಾಲೇಜು ಮತ್ತು JNMC ಸೀಟ್ ಮ್ಯಾಟ್ರಿಕ್ಸು ಅದೊಂದು ಕೊಡ್ತಾರೆ. ಮತ್ತು 3000 ಮಟ್ಟದ್ದೊಂದು ಕಾಲೇಜನ್ನು ಎಂಟ್ರಿ ಮಾಡಲಿಕ್ಕೆ MBBS ಕಾಲೇಜಿಗೆ ಮತ್ತು ಡೆಂಟಲ್ ಕಾಲೇಜಿನವರಿಗೆ ಸ್ಟೂಡೆಂಟ್ಸಿಗೆ ಕೊಡ್ತಾರೆ. ಸೊ ಇದರಲ್ಲಿ ನೀವು ಡಿಲೀಟ್ ಮಾಡ್ಬೋದು ಮತ್ತು ರೀಅರೇಂಜ್ ಮಾಡ್ಬೋದು. ಮತ್ತು ಇನ್ನೂ ಒಂದು ಏನು ಹೇಳ್ತಾರೆ ಅಂದರೆ, ಅವರು ಯಾರು ಆಲ್ರೆಡಿ ಈಗ NRI ಕೋಟಾದಲ್ಲಿ ಹೋಗಿದ್ದಾರೆ, ಬೇರೆ ಬೇರೆ ಕಾಲೇಜಿಗೆ ಪ್ರೈವೇಟ್ ಕಾಲೇಜ್ ಹೋಗಿದ್ರೆ, ಈ ಒಂದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟ್ ಏನೀಗ ಅಲಾಟ್ ಆಗಿದೆಯಲ್ಲ, ಇದರಲ್ಲಿ NRI ಕೋಟಾನು ಕೂಡ ಒಂದು ಈ ಸಲ ಸ್ಟಾರ್ಟ್ ಮಾಡಿದ್ದಾರೆ. ಈ NRI ಬೇಕಾದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಿ, ಅಕಸ್ಮಾತ್ ಏನಾದರೂ ಈ ಕಡೆ NRI ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕರೆ ಅಲ್ಲಿ ಕಾಲೇಜ್ ನಿಮ್ಗೆ ಕ್ಯಾನ್ಸಲ್ ಆಗಿ ಈ ಒಂದು ಗೌರ್ಮೆಂಟ್ ಕಾಲೇಜ್ನಲ್ಲಿ NRI ಕೋಟಾದಲ್ಲಿ ನಿಮಗೆ ಕಾಲೇಜ್ ಸಿಕ್ಕಾಗ ನೀವು ಇದಕ್ಕೆ ಅಡ್ಮಿಷನ್ ತೊಗೊಳ್ಳೇಬೇಕು ಅಂತ ತಿಳಿಸಿದ್ದಾರೆ. ಇದು ನಿಮ್ಮ ಒಂದು ನಾಲೆಜಿಗೆ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.